ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ, ನಿರ್ಮಾಪಕ, ಗಾಯಕ, ನಿರೂಪಕ ಹೀಗೆ ಬಣ್ಣದ ಬದುಕಲ್ಲಿ ನಾನಾ ಬಗೆಯಾಗಿ ಗುರುತಿಸಿಕೊಂಡಿದ್ದ ಮಲ್ಟಿ ಟ್ಯಾಲೆಂಟೆಡ್ ಕಲಾವಿದ ನಟ ದಿಲೀಪ್ ರಾಜ್ ನಿಮ್ಮನ್ನೆಲ್ಲ ಆಗಲಿ ಒಂದು ವಾರ ಆಗ್ತಾ ಬರ್ತಾ ಇದೆ. ಆದ್ರೆ ಈ ಕ್ಷಣಕ್ಕೂ ಅವರ ಅಭಿಮಾನಿಗಳಿಗೆ ಇದನ್ನ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ. ದಿಲೀಪ್ ರಾಜ್ ಇಲ್ಲ ಅನ್ನೋದನ್ನ ಊಹೆ ಕೂಡ ಮಾಡ್ತಾ ಇಲ್ಲ. ಅಭಿಮಾನಿಗಳೇ ಇಷ್ಟು ಸಂಕಟ ಪಡ್ತಾ ಇದ್ದಾರೆ ಅಂದ ಮೇಲೆ ಅವರ ಮನೆಯವರು ಇನ್ನೆಷ್ಟು ನೋವು ಅನುಭವಿಸಿರಬೇಡ. ಅದರಲ್ಲೂ ಹೆಂಡತಿ ಮಕ್ಕಳು ಇನ್ನೆಷ್ಟು ಕಣ್ಣೀರು ಹಾಕಿರಬೇಡ. ಬಹುತೇಕರು ಹೇಳಬಹುದು ಅವರ ಮನೆಯ ವಿಷಯ ಇನ್ಯಾಕೆ ಆಗಿದ್ದಾಯಿತು, ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಂತ. ಖಂಡಿತ ನಿಜ. ಹಾಗಂತ ನಾವು ಯಾವುದೇ ವಿಷಯವನ್ನ ಕೆದಕ್ತಾ ಇಲ್ಲ, ಅವರಿಗೆ ನೋವಾಗುವಂತ ಸುದ್ದಿಯನ್ನೂ ಹಾಕ್ತಾ ಇಲ್ಲ. ದಿಲೀಪ್ ರಾಜ್ ಪತ್ನಿ ಹಾಗೂ ಅವರ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಹಂಚ್ಕೊಳ್ತಿದಾರೋ ಅದನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡ್ತಿದ್ದೀವಿ. ಅಂದ್ರೆ ದಿಲೀಪ್ ರಾಜ್ ಇಲ್ಲದ ಜೀವನ ಈ ಹೆಣ್ಣುಮಕ್ಕಳಿಗೆ ಅದೆಷ್ಟು ಕಷ್ಟ ಆಗಲಿದೆ ಅನ್ನೋದನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ದಿಲೀಪ್ ರಾಜ್ ಹೇಗೆ ಒಬ್ಬ ಅದ್ಭುತ ನಟರಾಗಿದ್ರು, ಅದೇ ರೀತಿ ಒಬ್ಬ ಅದ್ಭುತ ಅಪ್ಪ ಕೂಡ ಆಗಿದ್ರು. ಪತ್ನಿಗೆ ಒಳ್ಳೆಯ ಗಂಡನಾಗಿ, ಹೆಣ್ಮಕ್ಕಳಿಗೆ ಒಳ್ಳೆ ಅಪ್ಪನಾಗಿ, ಇಡೀ ಕುಟುಂಬಕ್ಕೆ ಒಳ್ಳೆ ಮಗನಾಗಿದ್ರು. ದಿಲೀಪ್ ರಾಜ್ ಅವರ ಕಿರಿ ಮಗಳಿಗೆ ಅಪ್ಪ ಅಂದ್ರೆ ಪ್ರಪಂಚ. ಅಪ್ಪನನ್ನ ಒಂದಿನವೂ ನೋಡದೆ ಇರ್ತಾ ಇರ್ಲಿಲ್ಲ. ದಿಲೀಪ್ ರಾಜ್ಗೆ ಅಪ್ಪ ಅಂತ ಕರೆಯೋದಕ್ಕಿಂತ ಡೂಡ್ ಅಂತ ಕರಿತಾ ಇದ್ದಿದ್ದೇ ಜಾಸ್ತಿ. ಮನೆಯಲ್ಲೇ ಇರಲಿ, ಹೊರಗಡೆ ಎಲ್ಲೇ ಇರಲಿ, ಡೂಡ್ ಅಂತಾನೆ ಕರಿತಾ ಇದ್ದಿದ್ದು. ಇದ್ರಲ್ಲೇ ಗೊತ್ತಾಗುತ್ತೆ ಅಪ್ಪ ಮಕ್ಕಳು ಅದೆಷ್ಟು ಆತ್ಮೀಯ ಆಗಿದ್ರು ಅಂತ. ಹೀಗಾಗಿ ಹೆಣ್ಮಕ್ಳಿಗೆ ಅಪ್ಪನ ನೋವು ಕಾಡ್ತಿರೋದು. ಈಗ ಕಿರಿ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಪೋಸ್ಟ್ ಎಲ್ಲರ ಕಣ್ಣಾಲೆಗಳನ್ನ ಒದ್ದೆ ಮಾಡ್ತಾ ಇದೆ. ಅಪ್ಪನ ಬಗ್ಗೆ ಸುದೀರ್ಘ ಪತ್ರ ಬರೆದಿರೋ ಕಿರಿ ಮಗಳು ತನ್ನ ಕನಸುಗಳನ್ನೆಲ್ಲ ಅಪ್ಪನಿಗೆ ಸಂದೇಶವಾಗಿ ಕಳಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ದಿಲೀಪ್ ರಾಜ್ ಅವರಿಗೆ ಇಬ್ರು ಹೆಣ್ಮಕ್ಳು. ಮೊದಲ ಮಗಳ ಹೆಸರು ಅದಿತಿ, ಎರಡನೇ ಮಗಳ ಹೆಸರು ಧೃತಿ. ಈಗ ಎರಡನೇ ಮಗಳು ಭಾವುಕ ಬರಹ ಹಂಚ್ಕೊಂಡಿದ್ದಾರೆ. ಅಪ್ಪನನ್ನ ಅದೆಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ, ಮುಂದೆ ಏನೆಲ್ಲ ಆಗಬೇಕು ಅಂತ ಕನಸು ಕಂಡಿದ್ರು. ಕೊಟ್ಟ ಮಾತನ್ನ ಅಪ್ಪ ಈಡೇರಿಸದೆ ಹೋಗಿದ್ಯಾಕೆ? ಅಪ್ಪನಿಲ್ಲದ ಬದುಕು ಮಗಳಿಗೆ ಹೇಗಿರುತ್ತೆ? ಇದೆಲ್ಲವನ್ನ ಭಾವುಕ ಪತ್ರವಾಗಿ ಅಪ್ಪನಿಗೆ ಕಣ್ಣೀರ ಸಂದೇಶ ಕಳಿಸಿದ್ದಾರೆ. ನಾನು ನನ್ನ ಮಾತುಗಳನ್ನ ಹಿಂತೆಗೆದುಕೊಳ್ತೀನಿ ಡೂಡ್. ನೀನು ನನ್ನ ಜೀವನದಲ್ಲಿ ಕಾಣ್ತಾ ಇರುವ ಮತ್ತು ಮುಂದೆಯೂ ಕಾಣಲಿರುವ ಅತ್ಯುತ್ತಮ ವ್ಯಕ್ತಿ. 16 ವರ್ಷಗಳಿಂದ ನಾನು ನಿನ್ನನ್ನ ಅರಿತಿದ್ದೇನೆ. ಅಂದ್ರೆ ನನ್ನ ಸಂಪೂರ್ಣ ಜೀವನವೇ ನೀನು. ನೀನಿಲ್ಲದೆ ನಾನು ಹೇಗೆ ನಟಿಯಾಗ್ತೇನೆ ಅನ್ನೋ ಕಲ್ಪನೆಯೂ ನನಗಿಲ್ಲ. ನಿನ್ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಹೇಗೆ ವಿವರಿಸಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ನಿನಗೆ ಅದನ್ನ ವಿವರಿಸುವ ಅಗತ್ಯವೇ ಇಲ್ಲ ಅಂತ ನನಗ್ ಗೊತ್ತು. ಯಾಕಂದ್ರೆ ನೀನ್ ನನಗೆ ಎಷ್ಟು ವಿಶೇಷವೋ ನಾನು ಕೂಡ ನಿನಗೆ ಅಷ್ಟೇ ವಿಶೇಷ ಅಂತ ನನಗ್ ಗೊತ್ತು. ನಾನೊಮ್ಮೆ ಒಳ್ಳೆಯ ನಟಿಯಾಗಿ ಬೆಳೆದ್ರೆ ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ನಿನ್ನ ಹೆಸರನ್ನ ಹೊತ್ತುಕೊಂಡೇ ಹೋಗ್ತೀನಿ ಅಂತ ಮಾತು ಕೊಡುತ್ತೇನೆ. ನಮ್ಮಿಬ್ಬರ ಇನಿಷಿಯಲ್ಸ್ ಕೂಡ ಒಂದೇ. DR ಅಂದ್ರೆ ದಿಲೀಪ್ ರಾಜ್, ನಾನು ಧೃತಿ ರಾಜ್. ಈಗ ಉಳಿದಿರೋದು ನಿನ್ನ ನೆನಪುಗಳು. ಅದನ್ನ ಹೃದಯದಲ್ಲಿ ಜೀವಂತವಾಗಿಟ್ಟುಕೊಂಡು ಬದುಕೋದಷ್ಟೇ. ಐ ಲವ್ ಯು ಡೂಡ್, ಐ ಲವ್ ಯು ಅಪ್ಪ ಅಂತ ತಮ್ಮ ಮನದಾಳದ ಮಾತುಗಳನ್ನ ಅಪ್ಪನಿಗೆ ಕಣ್ಣೀರ ಸಂದೇಶವಾಗಿ ಕಳಿಸಿದ್ದಾರೆ. ಆತ್ಮೀಯರೇ, ಪ್ರತಿ ಹೆಣ್ಮಕ್ಳಿಗೂ ಅಪ್ಪ ಅಂದ್ರೆ ಸ್ಪೆಷಲ್, ಅಪ್ಪ ಅಂದ್ರೆ ಸೂಪರ್ ಮ್ಯಾನ್, ಅಪ್ಪ ಅಂದ್ರೆ ಹೀರೋ. ಅಪ್ಪನಿದ್ರೆ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಧೈರ್ಯ ಮೂಡುತ್ತೆ. ಇದು ಧೃತಿ ಅಂತಲ್ಲ, ಬೇರೆ ಇನ್ಯಾರೋ ಅಂತಲ್ಲ. ಪ್ರತಿ ಹೆಣ್ಮಕ್ಳಿಗೂ ಅಪ್ಪನೇ ಸರ್ವಸ್ವ ಆಗಿರ್ತಾರೆ. ಆದ್ರೆ ಅಂತ ತಂದೆ ಈಗ ಇಷ್ಟು ಬೇಗ ಹೊರಟು ಹೋಗಿದ್ದನ್ನ ಹೆಣ್ಮಕ್ಳ ಕೈಯಲ್ಲಿ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ. ಹಿರಿ ಮಗಳಾದ್ರೂ ತನ್ನ ನೋವನ್ನ ಅಕ್ಷರದ ಮೂಲಕ ಹೊರ ಹಾಕಿದ್ದಾರೆ. ಆದ್ರೆ ದೊಡ್ಡ ಮಗಳು ಮಾತ್ರ ಮಾತಿಲ್ಲ, ಕಥೆ ಇಲ್ಲ, ಅಪ್ಪ ಇಲ್ಲ ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ನಿಜಕ್ಕೂ ಇವರ ವಿಷಯದಲ್ಲಿ ದೇವರು ಮೋಸ ಮಾಡ್ದ ಬಿಡಿ.